ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರೈತ ಹಾಗೂ ಜನವಿರೋಧಿ ಸರ್ಕಾರ. ರೈತರು ಹಾಗೂ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲದ ದಪ್ಪತೊಗಲಿನ ಚರ್ಮದ ಸರ್ಕಾರ, ಪಾಪರ್ ಸರ್ಕಾರ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಮುಗಿದು ಮಳೆಗಾಲ ಬಂದರೂ ಕೂಡ ಬರ ಪರಿಹಾರದ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ ಎಂದ ಅವರು, ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳಿಗೆ ಹಾನಿಯಾಗಿದ್ದು, ಕೂಡಲೇ ಸರ್ಕಾರ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಪರಿಹಾರ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದರು. ಈ ಹಿಂದೆ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರವಿದ್ದಾಗ ಮಳೆಯಿಂದ ಹಾನಿಯಾದ ಮನೆಗಳಿಗೆ 5 ಲಕ್ಷ, 3 ಲಕ್ಷ ಹಾಗೂ 50,000 ಪರಿಹಾರ ನೀಡುತ್ತಿದ್ದು, ನೀರು ನುಗ್ಗಿದ ಮನೆಗಳಿಗೆ 10,000 ಕೊಡುತ್ತಿದ್ದೆವು. ಆದರೆ ಈ ಸರ್ಕಾರಕ್ಕೆ ಜನಪರ ಕಾಳಜಿ ಇಲ್ಲದೆ ಕೇವಲ 5 ರಿಂದ 6 ಸಾವಿರ ನೀಡುತ್ತಿರುವುದು ಸರಿಯಲ್ಲ. ನಮ್ಮ ಅವಧಿಯಲ್ಲಿ ಎಷ್ಟು ಪರಿಹಾರ ನೀಡುತ್ತಿದ್ದೆವೋ ಅಷ್ಟು ಮನೆ ಹಾನಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ. ರೈತರ ಬಗ್ಗೆ ಮತ್ತು ಸಾಮಾನ್ಯ ಜನರ ಬಗ್ಗೆ ಇವರಿಗೆ ಕಳಕಳಿಲ್ಲ, ಕಾಳಜಿ ಇಲ್ಲ. ಕಳೆದ 15 ದಿವಸಗಳಿಂದ ಮಳೆ ಸುರಿತಾ ಇದೆ. ರೈತನ ಮುಖದಲ್ಲಿ ಮಂದಾಸ ಮೂಡಿ ಕೃಷಿಯನ್ನು ನಂಬಿದ ರೈತ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಮಳೆ ಜಾಸ್ತಿಯಾಗಿ ಮೆಕ್ಕೆಜೋಳ ಕರಗಿ ಹೋಗ್ತದೆ, ಬೇರೆ ಬೇರೆ ಬೆಳೆಗಳು ನಷ್ಟ ಆಗ್ತದೆ. ಪರಿಹಾರವನ್ನು ತಕ್ಷಣ ಸರ್ವೆ ಮಾಡಬೇಕು, ಪರಿಹಾರ ಕೊಡಬೇಕು. ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವರು ಮಾತಿದ್ರೆ ಕೇಂದ್ರ ಸರ್ಕಾರ ಕಡೆ ಇನ್ನೂ ಬರಗಾಲ ಹಣನೇ ಬಿಡುಗಡೆ ಮಾಡಿಲ್ಲ. ಬರಗಾಲ ಹೋಗಿ ಮತ್ತೆ ಮಳೆಗಾಲ ಬಂತು. ದಪ್ಪ ತಗುಲಿನ ಚರ್ಮ ಸರ್ಕಾರ ಈ ಪಾಪರ್ ಸರ್ಕಾರ. ಇದು ಗ್ರಾಮ ಪಂಚಾಯತಿ ಮನೆಗಳಿಗೆ ಬಿಡುಗಡೆ ಮಾಡ್ತಲ್ಲ, ಅತಿವೃಷ್ಟಿಗೆ ಮನೆಗಳು ನಷ್ಟ ಆಗಿದೆ. ಬರೀ 5 ರಿಂದ 6 ಸಾವಿರ ಕೊಡ್ತಾರೆ. 5 ರಿಂದ 6 ಸಾವಿರ ಅವ್ರು ಬರೀ ಅರ್ಜಿ ಕೊಡೋಕ್ಕಾಗುತ್ತೆ. ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ, ABC ನಾವು ಎಗೆ 5 ಲಕ್ಷ, B2ಗೆ 5 ಲಕ್ಷ, B1ಗೆ 3 ಲಕ್ಷ 50,000 ಮತ್ತು ನೀರು ಗಿರೆ ತಕ್ಷಣವನಿಗೆ ವಸ್ತುಗಳು ಖರೀದಿ ಮಾಡೋಕ್ಕೆ, ಊಟಕ್ಕೆ 10,000 ಕೊಡ್ತಾ ಇದ್ವಿ. ಇವತ್ತು ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಜನರಿಗೂ ಸ್ಪಂದನೆ ಮಾಡ್ತಲ್ಲ. ಹಾಗಾಗಿ ಬೆಳೆ ಪರಿಹಾರ ಕೊಡಬೇಕು ಮತ್ತು ಮನೆಗಳಿಗೆ ಹಣ ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀವಿ.